ಈ ಸಂದರ್ಭದಲ್ಲಿ ದೇಶದ ಅನೇಕ ಕಡೆ ನಮ್ಮ ಜನರನ್ನು ನಿಯಂತ್ರಣ ಮಾಡಿ ಇವತ್ತು ತುಮಕೂರಿನಲ್ಲಿ ಯಾವುದೇ ಅಹಿತಕರವಾದ ಘಟನೆ ಆಗಬಾರದು ಅಂತೇಳಿ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಶ್ರೀ ಅಶೋಕ್ ಅವರೇ, ತುಮಕೂರಿನ ದೀಪಾಲಂಕಾರಗಳ ಜೊತೆಯಲ್ಲಿ ಅದು ಬಸ್ನಲ್ಲಿ ಹೋಗೋದಿರ್ಬೋದು ಅಥವಾ ಅಮಾನಿಕೆರೆಯಲ್ಲಿ ಬೋಟ್ ರೈಡ್ ಹೋಗೋದಿರ್ಬೋದು ಅಥವಾ ಹೆಲಿಕಾಪ್ಟರ್ನಲ್ಲಿ ಹೆಲಿ ರೈಡ್ ಹೋಗೋದಿರ್ಬೋದು, ಇವೆಲ್ಲವನ್ನು ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಶ್ರೀಮತಿ ಅಶ್ವಿಜಾ ಅವರೇ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಅನೇಕ ಗಣ್ಯ ಮಹನೀಯರು ಮುಂದೆ ಕುಳಿತಿದ್ದಾರೆ. ನಮ್ಮ ಸೊಗಡು ಶಿವಣ್ಣ ಅವರು ಮಾಜಿ ಸಚಿವರಿದ್ದಾರೆ, ನಮ್ಮ ವೈಸ್ ಚಾನ್ಸಲರ್ ಅವರು ಇದ್ದಾರೆ, ನಮ್ಮ KPSCಯ ಸದಸ್ಯರು ಇದ್ದಾರೆ ಮತ್ತು ಎಲ್ಲ ಅಧಿಕಾರಿ ಸ್ನೇಹಿತರೆ, ಬಹಳ ಮುಖ್ಯವಾಗಿ ತುಮಕೂರಿನ ನಾಗರಿಕ ಬಂಧುಗಳೇ, ನಿಮ್ಮ ಸಹಕಾರ ಇಲ್ಲದೆ ಹೋದರೆ ಯಾವ ಕಾರ್ಯಕ್ರಮ ಕೂಡ ಯಶಸ್ಸಾಗೋದಿಲ್ಲ. ಆ ರೀತಿ 22ನೇ ತಾರೀಕಿನಿಂದ ಪ್ರಾರಂಭ ಆದಂಥ ಈ ಕಾರ್ಯಕ್ರಮಗಳು ಇಲ್ಲಿಯವರೆಗೆ ಯಶಸ್ಸಾಗಬೇಕಾದ್ರೆ ತಮ್ಮ ಸಹಕಾರ, ತಾವೆಲ್ಲರೂ ಭಾಗವಹಿಸಿರೋದು ಬಹಳ ಮುಖ್ಯ. ಆದ್ದರಿಂದ ತುಮಕೂರಿನ ಎಲ್ಲ ಮಹಾ ಜನತೆಗೆ, ನಾಗರಿಕ ಬಂಧುಗಳಿಗೆ, ವಿಶೇಷವಾಗಿ ಯುವಕರಿಗೆ ಮತ್ತು ತಾಯಂದಿರಿಗೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಅದೇ ಪ್ರಕಾರ ನಮ್ಮ ಮಾಧ್ಯಮ ಮಿತ್ರರು ಹಗಲಿರುಳೆನ್ನದೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಪ್ರಸಾರ ಮಾಡಿ ಇವತ್ತು ತುಮಕೂರಿಗೆ ಮನ್ನಣೆಯನ್ನು ಗಳಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ತುಮಕೂರಿನಲ್ಲಿ ನಾವು 2ನೇ ದಸರಾ 2025 ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನನಗೆಲ್ಲೋ ಒಂದು ರೀತಿಯಲ್ಲಿ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೆ ಬಹುಶಃ ಇದು 4ನೇ ಬಾರಿ ನಾನು ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ತುಮಕೂರು ಹಿಂದೆ ಬೀಳಬಾರ್ದು. ತುಮಕೂರು ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದ ಪಾಲಿದೆ, ತನ್ನದೇ ಆದ ಪ್ರಖ್ಯಾತಿ ಇದೆ. ಅದಕ್ಕಾಗಿ ತುಮಕೂರನ್ನು ಮತ್ತೊಂದು ಬಾರಿ ವಿಜೃಂಭಣೆಯಿಂದ ಇಡೀ ರಾಜ್ಯಕ್ಕೆ ಪರಿಚಯ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನನಗೆ ಅನ್ನಿಸ್ತು. ನಮ್ಮ ಸ್ನೇಹಿತರು ಕೆಲವರು ಅವರ ಹಂತದಲ್ಲಿ ದಸರಾ ಪೂಜೆಯನ್ನು ಮಾಡ್ತಾ ಇದ್ರು. ಆದರೆ ಅದು ತುಮಕೂರಿಗಷ್ಟೇ ಉಳ್ಕೊಳ್ತಾ ಇತ್ತು, ಕೆಲವರಿಗಷ್ಟೇ ಸೀಮಿತವಾಗಿ ಇರ್ತಾ ಇತ್ತು. ನಾನು ಯೋಚನೆ ಮಾಡಿದೆ, ಇದು ಆಗೋದಿಲ್ಲ. ಇದು ಊರ ಹಬ್ಬ ಆಗಲಿ, ನಾಡ ಹಬ್ಬ ಆಗಲಿ, ಪ್ರತಿಯೊಬ್ಬರ ಹಬ್ಬ ಆಗಲಿ ಅಂತ ಹೇಳಿ ನಾವು ಕಳೆದ ವರ್ಷ ತುಮಕೂರು ದಸರಾ ಪ್ರಾರಂಭ ಮಾಡಿದೆವು. ಯಶಸ್ಸಾಗಿ ಆ ಕಾರ್ಯಕ್ರಮ ನಡೀತು. ಕರ್ನಾಟಕದಲ್ಲಿ ಅನೇಕ ಜನ ನಮ್ಮನ್ನೆಲ್ಲರನ್ನೂ ಕೂಡ ಕೇಳೋರು, ಏನು ತುಮಕೂರಲ್ಲಿ ದಸರಾ ಮಾಡಿದ್ರಂತೆ, ಯಾವ ರೀತಿಯಲ್ಲಿ ನೀವು ಮಾಡಿದ್ದೀರಿ, ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ. ನಮಗೆ ಒಂದಿಷ್ಟು ಉತ್ತೇಜನ ಸಿಕ್ತು. ಹಾಗಾಗಿ ನಾವು ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಮತ್ತು ಅನೇಕ ಜನಸಮುದಾಯ, ಸಂಘ ಸಂಸ್ಥೆಗಳು ಅವರೆಲ್ಲರನ್ನ ಮಾತನಾಡಿಕೊಂಡು ಈ ಬಾರಿ ಇನ್ನೂ ಹೆಚ್ಚಾಗಿ ಮಾಡಬೇಕು, ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. 22ರಿಂದ ಇಲ್ಲಿಯವರೆಗೆ ಅವೆಲ್ಲವೂ ಯಶಸ್ಸಾಗಿದೆ. ನನಗಿಷ್ಟೇ ಸಾಕು.
ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಈ ತುಮಕೂರಿನ ಜನತೆಗೆ ನನ್ನ ಅಳಿಲ ಸೇವೆಯನ್ನು ಮಾಡುವಂಥ ಅವಕಾಶ ನನಗೆ ಸಿಕ್ತು ಅಂಥೇಳಿ ಆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಕರ್ನಾಟಕದ ಇತಿಹಾಸ 3ನೇ ಶತಮಾನಕ್ಕೆ ಹೋಗಬೇಕು. ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಮಸ್ಕಿಯಲ್ಲಿ ನಡೆದಂಥ ಬೌದ್ಧ ಸಿದ್ಧಾಂತ, ಬೇಲೂರು ಹಳೇಬೀಡಿನಲ್ಲಿ ನಡೆದಂಥ ಜೈನ ಸಿದ್ಧಾಂತ, 4ನೇ ಶತಮಾನ 5ನೇ ಶತಮಾನದಲ್ಲಿ ನಡೆದಂಥ ಜೈನ ಸಿದ್ಧಾಂತ. ಬಹುಶಃ ಕರ್ನಾಟಕದ ಇತಿಹಾಸವನ್ನು ನೋಡಿದರೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ಇಷ್ಟೊಂದು ವೈಭವವಾದಂಥ ಇತಿಹಾಸ ಇರಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ನಾಡು ಎಷ್ಟು ಶ್ರೀಮಂತವಾಗಿದೆ ಅಂತ ಹೇಳಿದರೆ ಬಹುಶಃ ಇಡೀ ದೇಶದಲ್ಲಿ ಯಾವುದೇ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಅಂತೇಳಿ 2008ರಲ್ಲಿ ಗುರುತಿಸಿದ್ದಾರೆ. ಕನ್ನಡ ನಾಡು, ಕನ್ನಡ ಭಾಷೆ 1500 ವರ್ಷಕ್ಕೂ ಹಳೆಯದು ಅಂತೇಳಿ ಇತಿಹಾಸ ಹೇಳುತ್ತೆ. ಅಲ್ಮಿಡಿ ಶಾಸನ ಆಸನದಲ್ಲಿ ಇರ್ತಕ್ಕಂಥ ಅಲ್ಮಿಡಿ ಅತ್ಯಂತ ಹಳೆಯದು ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಆ ಶಾಸನದ ಪ್ರತಿಯನ್ನು ತಂದು ಇಟ್ಟಿದ್ದೇವೆ. ಬಹುಶಃ ಇಂತಹ ಇತಿಹಾಸ ಕಲೆಯಲ್ಲಿ, ಶಾಸ್ತ್ರೀಯತೆಯಲ್ಲಿ, ನಾಟಕದಲ್ಲಿ, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಕರ್ನಾಟಕವನ್ನು ಮೀರಿಸುವಂಥ ರಾಜ್ಯ ಇಡೀ ದೇಶದಲ್ಲಿ ಇಲ್ಲಿ ಇಲ್ಲ ಅಂತ ಹೇಳಿದರೆ ಬಹುಶಃ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಇವತ್ತು ಆ ಪರಂಪರೆಯನ್ನು, ಆ ನಾಡಿನ ವೈಭವವನ್ನು ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಇವತ್ತು ನಾವೆಲ್ಲರೂ ಇರ್ತೇವೆ, ಹೋಗ್ತೇವೆ, ಆದರೆ ಆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗುವಂಥದ್ದು ಅನಿವಾರ್ಯ. ಅದಕ್ಕೆ ಇಂತಹ ಸಂದರ್ಭ, ಈ ಕಲೆ, ನಾಟ್ಯ, ನೃತ್ಯ, ಸಾಹಿತ್ಯ ಇವೆಲ್ಲವನ್ನು ಕ್ರೋಢೀಕರಿಸಿ ಆಧುನಿಕ ಜಗತ್ತಿಗೆ ನಾವು ಮುಂದಿನ ಪೀಳಿಗೆ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂಥೇಳಿ ಭಾವಿಸ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇವತ್ತು ನಾಡಿನಾದ್ಯಂತ ಮಾತಾಡ್ತಾ ಇದ್ದಾರೆ. ಕೇವಲ 2ನೇ ವರ್ಷಕ್ಕೆ ತುಮಕೂರಿನ ದಸರಾ ಇಡೀ ನಾಡನ್ನು ಆಕರ್ಷಣೆ ಮಾಡಿದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾರೆ. ನನಗೆ ನಮ್ಮ ಜನ, ತುಮಕೂರಿನ ಜನ, ತುಮಕೂರಿನ ಸಹೋದರರು, ಸಹೋದರಿಯರು, ತಾಯಂದಿರು, ಹೌದು ನಮ್ಮ ತುಮಕೂರು ಇಷ್ಟೊಂದು ವೈಭವವಾಗಿದೆ ಅಂತ ಹೇಳಿದರೆ ನಾನೇ ಧನ್ಯ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟೊಂದು ವೈಭವವಾಗಿ ನಾವು ಮಾಡಿದ್ದೇವೆ. ಸ್ನೇಹಿತರೆ, ಆಧುನಿಕ ಭಾರತ, ಆಧುನಿಕ ಕರ್ನಾಟಕ ಬಹಳ ವೇಗವಾಗಿ ಹೋಗ್ತಾ ಇದೆ. ಆ ವೇಗವಾಗಿ ಹೋಗ್ತಕ್ಕಂಥ ಭಾರತವನ್ನು ನಾವು ಜೊತೆಯಲ್ಲಿ ಇಟ್ಕೊಳ್ಬೇಕು. ಇವತ್ತು ತುಮಕೂರು ನಮ್ಮನ್ನು ಗುರುತಿಸೋದು, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥದ್ದು ತುಮಕೂರು. ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳು 10,000 ಮಕ್ಕಳಿಗೆ ಪ್ರತಿನಿತ್ಯ ವಿದ್ಯಾದಾನ, ಪ್ರತಿನಿತ್ಯ ಅನ್ನದಾನ, ಅನ್ನ ದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳು ಆ ಅಣ್ಣ ಬಸವಣ್ಣ ಹೇಳಿದಂಥ ಆ ಮಾತುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇವತ್ತು ಕಿರಿಯ ಸ್ವಾಮೀಜಿಗಳು ಜವಾಬ್ದಾರಿಯನ್ನು ಹೊತ್ತ ನಂತರ ಅವರು ಕೂಡ ಇವತ್ತು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ
ದಿವಂಗತ ಗಂಗಾಧರಯ್ಯನವರು, ಅವರು ನನ್ನ ತಂದೆ ಇರಬಹುದು, ಆದರೆ ಒಬ್ಬ ಡ್ರಾಯಿಂಗ್ ಮಾಸ್ಟರ್, ಚಿತ್ರಕಲೆಯ ಮೇಷ್ಟ್ರಾಗಿ ಇವತ್ತು ಸಿದ್ಧಾರ್ಥ ಸಂಸ್ಥೆಯನ್ನು ಕಟ್ಟಿ ಲಕ್ಷಾಂತರ ಜನರಿಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥದ್ದು. ತುಮಕೂರು ಇವತ್ತು ಶಿಕ್ಷಣ ಕ್ಷೇತ್ರವಾಗಿದೆ. ಲಕ್ಷಾಂತರ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆಧುನಿಕ ಜಗತ್ತಿಗೆ ಸಾವಿರಾರು ಜನರು, ಲಕ್ಷಾಂತರ ಜನರನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ತುಮಕೂರಿನಲ್ಲಿ ಸುಮಾರು 20,000 ಎಕರೆ ಭೂಮಿಯಲ್ಲಿ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರನ್ನು ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ ವಸಂತ ನರಸಾಪುರದಲ್ಲಿ. ನಿಮಗೆ ಆಶ್ಚರ್ಯ ಆಗಬಹುದು, ತುಮಕೂರಿನಿಂದ ಸುಮಾರು 150 ರಾಷ್ಟ್ರಗಳಿಗೆ ಪ್ರತಿ ವರ್ಷ 10 ಕೋಟಿ ರೂಪಾಯಿ ಆಗುವಷ್ಟು ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ತುಮಕೂರಿಗೆ ಇವತ್ತು ಒಂದು ಕಳಸಪ್ರಾಯವಾಗಿ ಬಂದಿದೆ. ನಾನು ಸಚಿವನಾದ ಮೇಲೆ, ಕಳೆದ ಬಾರಿ ಕೂಡ ನಾನು ಗೃಹ ಸಚಿವನಾಗಿದ್ದೆ, ಆ ಸಂದರ್ಭದಲ್ಲಿ ನಾನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ತುಮಕೂರಿಗೆ ಮೆಟ್ರೋ ರೈಲನ್ನು ತರ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದೆ ನಾನು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಬಡ್ಜೆಟ್ 24-25ರಲ್ಲಿ ಬಡ್ಜೆಟ್ನಲ್ಲಿ ಹೇಳಿದರು, ಹೌದು ನಾವು ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ, ತುಮಕೂರಿಗೂ ಮಾಧವಾರದಿಂದ ತುಮಕೂರಿಗೆ ನಾವು ಮೆಟ್ರೋ ರೈಲನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತೇಳಿ ಬಡ್ಜೆಟ್ನಲ್ಲಿ ಹೇಳಿದರು. ನಿನ್ನೆ ತಾನೇ ಫೀಸಿಬಿಲಿಟಿ ಸ್ಟಡಿ ಆದಮೇಲೆ ನಿನ್ನೆ ಸರ್ಕಾರಿ ಆದೇಶ ಹೊರಡಿಸಿದ್ದಾರೆ, DPR ಮಾಡ್ತೇವೆ ಅಂತ, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತೇವೆ ಅಂತೇಳಿ ಹೊರಡಿಸಿದ್ದಾರೆ. ಅರ್ಧ ಭಾಗ ನಮ್ಮ ಕೆಲಸ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ಸರ್ಕಾರದ ತೀರ್ಮಾನ, ತುಮಕೂರಿಗೆ ಮೆಟ್ರೋ ಖಂಡಿತವಾಗಿ ಬರುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಅದಕ್ಕಾಗಿ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಭಾಳ ಸಂತೋಷದಿಂದ ಹಂಚ್ಕೊಳ್ತೇನೆ. ಹಾಗಾಗಿ ಒಂದು ಕಡೆ ಇತಿಹಾಸ, ತುಮಕೂರಿದೆ ಒಂದು ಇತಿಹಾಸ. ನಾವು ಈ ವೇದಿಕೆಯನ್ನು ಅಮರಶಿಲ್ಪಿ ಜಕ್ಕಣಾಚಾರಿ ಹೆಸರಿಟ್ಟಿದ್ದೇವೆ. ಪಕ್ಕದ ಕೈದಳ, ಗೂಳೂರಿನ ಪಕ್ಕದಲ್ಲಿ 1 ಕಿಲೋಮೀಟರಲ್ಲಿ ಇರ್ತಕ್ಕಂಥ ಕೈದಳ ಹೆಸರಾಂತ ಹಳೇಬೀಡು ಬೇಲೂರನ್ನು ಕಟ್ಟಿದಂಥ ಅಮರಶಿಲ್ಪಿ ಜಕ್ಕಣಾಚಾರಿ ಹುಟ್ಟಿದ ಊರು. ಎಂತಹ ಹೆಮ್ಮೆ ಇರಬೇಕು ನಮಗೆ. ಅವರ ಮಗ ಡಂಕಣಾಚಾರಿ ಮತ್ತು ಜಕ್ಕಣಾಚಾರಿ ಇಬ್ಬರೂ ಸೇರಿ ರಾತ್ರೋರಾತ್ರಿ ಚನ್ನಕೇಶ್ವರನ ಮೂರ್ತಿಯನ್ನು ಕೆತ್ತುತ್ತಾರೆ. ಇತಿಹಾಸ ಮರೆಯೋದಕ್ಕಾಗೋದಿಲ್ಲ. ಅವರ ಕೈ ಕತ್ತರಿಸ್ಕೊಂಡು ಬಂದಿರ್ತಾರೆ ಬೇಲೂರು ಹಳೇಬೀಡಿನಲ್ಲಿ. ಇಲ್ಲಿ ಬಂದು ಕೆತ್ತಿದ ಮೇಲೆ ರಾತ್ರೋರಾತ್ರಿ ಅವರಿಗೆ ಕೈ ಬಂತು ಅಂಥೇಳಿ ನಮ್ಮ ಇತಿಹಾಸ, ನಮ್ಮ ಚರಿತ್ರೆ ಹೇಳುತ್ತೆ. ಅಂತಹ ಇತಿಹಾಸ ಇರ್ತಕ್ಕಂಥ ತುಮಕೂರು ಇವತ್ತು ನಾವು ಅವರನ್ನು ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ಅಮರಶಿಲ್ಪಿ ಜಕ್ಕಣಾಚಾರಿ ವೇದಿಕೆಯನ್ನು ಇಟ್ಟಿದ್ದೇವೆ. ನಮ್ಮ ಹಾಸ್ಯ ನಟ ನರಸಿಂಹರಾಜು ತಿಪ್ಟೂರಿನವರು, ಅವರನ್ನು ಸ್ಮರಿಸ್ಕೊಳ್ಬೇಕು ಅಂತೇಳಿ ಅವರ ಹೆಸರನ್ನು ನಾಟ್ಯ ರಂಗಕ್ಕೆ ಇಟ್ಟಿದ್ದೇವೆ. ಅದೇ ರೀತಿ ಗುಬ್ಬಿ ವೀರಣ್ಣವರು, ಚನ್ನಕೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಅಂತೇಳಿ ಗುಬ್ಬಿಯಲ್ಲಿ ಪ್ರಾರಂಭ ಮಾಡಿದಂಥ ಅವರು ರಾಜ್ಕುಮಾರ್ ಅವರಿಗೆ ಜನ್ಮ ಕೊಟ್ಟಂಥವ್ರು. ಕಲೆಯಲ್ಲಿ, ನಾಟಕದಲ್ಲಿ ರಾಜ್ಕುಮಾರ್ ಅವರಿಗೆ ಜನ್ಮ ಕೊಟ್ಟಂಥವ್ರು. ಈ ಎಲ್ಲ ಇತಿಹಾಸವನ್ನು ತುಮಕೂರು ಜ್ಞಾಪಿಸ್ಕೊಳ್ಬೇಕು, ಸ್ಮರಿಸ್ಕೊಳ್ಬೇಕು. ಅದಕ್ಕಾಗಿ ಈ ದಸರಾ ಆಚರಣೆ ಆಗಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ದೇವೆ. ಸ್ನೇಹಿತರೆ, ಮತ್ತೆ ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ, ಆಧುನಿಕ ಜಗತ್ತನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ. ತುಮಕೂರಿನಲ್ಲಿ ನಿಟ್ಟೂರ್ ಹತ್ರ HAL ಫ್ಯಾಕ್ಟ್ರಿ ಇದೆ, ಹೆಲಿಕಾಪ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವರಿಗೆ ಈ ವರ್ಷ
ಸುಮಾರು 60,000 ಕೋಟಿ ರೂಪಾಯಿ ಆರ್ಡರ್ ಬಂದಿದೆ. 30 ಹೆಲಿಕಾಪ್ಟರ್ನ 1 ವರ್ಷದಲ್ಲಿ ನೀವು ಅಸೆಂಬಲ್ ಮಾಡಿ ನಮಗೆ ಕೊಡಬೇಕು ಅಂತೇಳಿ ಆದೇಶ ಬಂದಿದೆ. ಅದನ್ನ ಎಲ್ಲ ಮಾಡೆಲ್ಸ್ ತಂದಿಟ್ಟಿದ್ದಾರೆ ಇಲ್ಲಿ. ಸಂತೋಷ ಅಲ್ವಾ ನಮಗೆ? ಅದಕ್ಕಾಗಿ ಇವತ್ತು ನಾವು ಅವರಿಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಯುವಕರು ಅದನ್ನು ನೋಡಬೇಕು ಅಂತ. ಇಲ್ಲಿ HMT ಫ್ಯಾಕ್ಟ್ರಿ ಇತ್ತು. ಮಾನ್ಯ ಲಕ್ಕಪ್ಪನವರು MP ಇದ್ದಂಥ ಸಂದರ್ಭದಲ್ಲಿ ಆ ಫ್ಯಾಕ್ಟ್ರಿಯನ್ನು ತಗೊಂಡು ಬಂದಿದ್ರು HMTಯನ್ನು. ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಆ HMT ಮುಚ್ಚೋಯ್ತು. ಆದರೆ ಆ ಜಾಗವನ್ನು ಮಾನ್ಯ ಮುದ್ದನ್ಮೇಗೌಡರು ಆ ಕಾಲದಲ್ಲಿ MP ಆಗಿದ್ದಂಥವರು ಆ ಜಾಗವನ್ನು ಇಸ್ರೋಗೆ ಕೊಡಬೇಕು ಅಂತೇಳಿ ಇಸ್ರೋಗೆ ಕೊಟ್ಟಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಚಂದ್ರಯಾನ್ 3 ಏನು ಚಂದ್ರಲೋಕಕ್ಕೆ ಹೋಗಿ ಲ್ಯಾಂಡ್ ಆಯಿತು, ಅದರ ಕ್ರಯೋಜನಿಕ್ ಎಂಜಿನ್ ಅನ್ನು ಇಲ್ಲಿ ತುಮಕೂರಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಮಗೆ ಎಷ್ಟು ಸಂತೋಷ ಆಗುತ್ತೆ. ಭಾರತದ ಆಧುನಿಕತೆ ನಾವು ಕೂಡ ಅದರಲ್ಲಿ ಭಾಗಿಗಳಾಗಿದ್ದೇವೆ ಎನ್ನುವಂಥ ಮಾತು. ಅದಕ್ಕಾಗಿ ಇವತ್ತು ಆ ಆಧುನಿಕತೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. PSLVಯಿಂದ ಹಿಡಿದು ಚಂದ್ರಯಾನ್ 3ರವರೆಗೆ ಎಲ್ಲ ಮಾಡೆಲ್ಗಳನ್ನು ತಂದಿಟ್ಟಿದ್ದಾರೆ. ನಮ್ಮ ಯುವಕರು, ಕಾಲೇಜು ವಿದ್ಯಾರ್ಥಿಗಳು, ಶಾಲೆಯ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಅವೆಲ್ಲವನ್ನು ನೋಡಿ ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇವತ್ತು ಈ ವೈಭವದ ದಸರಾ ನಮ್ಮ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸುತ್ತೆ. DC ಅವರು, ಶುಭ ಕಲ್ಯಾಣ್ ಅವರು ಮಾತನಾಡುವಾಗ ಪ್ರಾಸ್ತಾವಿಕವಾಗಿ ಹೇಳಿದರು, ಎಲ್ಲ ಜಾತಿ ಧರ್ಮ ಇವ್ಯಾವುದನ್ನು ಲೆಕ್ಕಿಸದೆ, ಇದ್ಯಾವ ವ್ಯತ್ಯಾಸವೂ ಕೂಡ ಇಲ್ಲದೆ ಇವತ್ತು ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಜನಸಮುದಾಯ ಇದನ್ನೇ ಬಯಸೋದು. ಭಾರತ ಇದನ್ನೇ ಬಯಸೋದು. ಶಾಂತಿಯ ನಾಡಾಗಬೇಕು. ಕುವೆಂಪು ಅವರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಆಗಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡೋಣ. ತಾವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಕಳೆದ 22ರಿಂದ ಇಲ್ಲಿಯವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ಕೋಟಿ ಕೋಟಿ ನಿಮ್ಮ ಪಾದಗಳಿಗೆ ನಮಸ್ಕಾರಗಳನ್ನು ನಾನು ಸಂದರ್ಭದಲ್ಲಿ ಮಾಡ್ತೇನೆ. ಮುಂದೆ ಇದು ನಡ್ಕೊಂಡು ಹೋಗಬೇಕು. ಮುಂದಿನ ವರ್ಷ, ಅದರ ಮುಂದಿನ ವರ್ಷ, ಪ್ರತಿ ವರ್ಷವೂ ಕೂಡ ತುಮಕೂರು ದಸರಾ ನಡ್ಕೊಂಡು ಹೋಗುತ್ತೆ ಎನ್ನುವ ವಿಶ್ವಾಸ ನನಗಂತೂ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.